ನಿತ್ಯ ಜ್ಞಾನಿಗಳಿಗೆ ದುಃಖ ಇಲ್ಲ, ನಿತ್ಯ ಅಜ್ಞಾನಿಗಳಿಗೂ ಕೂಡ ದುಃಖ ಇಲ್ಲ. ಅವಧೂತರು ಅಂತ ಕರೀತೇವೆ ನಾವು. ಅವರಿಗೆ ಅವರ ಜ್ಞಾನದ ಬಗ್ಗೆ ಅಜ್ಞಾನದ ಬಗ್ಗೆ ಎರಡರ ಬಗ್ಗೆಯೂ ಪ್ರಜ್ಞೆ ಅರಿವು ಇರ್ತದೆ. ಅವರಿಗೆ ದುಃಖ ಕಡಿಮೆ, ಸುಖ ಜಾಸ್ತಿ. ಈ ನಮ್ಮಂತಹ ಜನರಿರ್ತಾರೆ ನೋಡಿ, ಅವರಿಗೆ ದುಃಖ ಜಾಸ್ತಿ, ಸುಖ ಕಡಿಮೆ. ದುಃಖಸ್ಯ ಮೂಲಂ ಸುಖಂ, ಸುಖಸ್ಯ ಮೂಲಂ ದುಃಖಂ ಅಂತ. ಯಾಕೆ ಅಂದರೆ ನಮಗೆ ಜ್ಞಾನ ಬಹಳ ಕಡಿಮೆ, ಆದರೆ ನಮಗೆ ಜ್ಞಾನನೇ ಜಾಸ್ತಿ ಇದೆ, ಅಜ್ಞಾನ ಇಲ್ಲವೇ ಇಲ್ಲ ಅಂತ ನಮಗೆ ನಾವು ಸುಳ್ಳು ಹೇಳ್ಕೊತಾ ಇರ್ತೀವಿ. ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕಪ್ಪ ಅಂದರೆ ಜ್ಞಾನವನ್ನು ಗಳಿಸ್ಕೊಳ್ಬೇಕು, ಅಜ್ಞಾನದ ಬಗ್ಗೆ ಅರಿವನ್ನು ಇಟ್ಕೊಳ್ಬೇಕು. ಇದರ ಪ್ರಕಾರ ನಾವು ಜೀವನವನ್ನು ನಡೆಸ್ಕೊಂಡು ಹೋದ್ವಿ ಅಂತಾದರೆ ನಮಗೆ ದುಃಖಗಳು ಕಡಿಮೆ ಆಗ್ತದೆ, ಅಥವಾ ದುಃಖಗಳನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವ ಹಂತಕ್ಕಾದರೂ ಬರಬಹುದು. ಅದರಿಂದ ಮಾನಸಿಕ ಆರೋಗ್ಯ ಸುಧಾರಣೆ ಆಗ್ತದೆ.